ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹೆಲೋ ಫ್ರೆಂಡ್ಸ್, ನನ್ನ ಹೆಸರು ಸಂಧ್ಯಾ. ನನ್ನ ಕರಿಮಣಿ ಮಾಲೀಕ ಕೆಲಸದ ಮೇಲೆ ಪಟ್ಟಣಕ್ಕೆ ಹೋದಾಗ ಮನೆಯಲ್ಲಿ ಒಬ್ಬಳೇ ಇದ್ದಾಗ ಮನೆಯ ಕೆಲಸಕ್ಕೆ ಪಕ್ಕದ ಮನೆಯ ಯುವಕ ಸಹಾಯ ಮಾಡಿದ ಕುರಿತು ಈ ವಿಡಿಯೋದಲ್ಲಿ ಹೇಳುತ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ನಮ್ಮ ಪಕ್ಕದ ಮನೆಯ ಯುವಕನ ಹೆಸರು ಹರೀಶ್ ಅಂತ. ಬೇಸಿಗೆ ರಜೆಯಲ್ಲಿ ಜಿಮ್ಗೆ ಹಚ್ಚಿ ದಷ್ಟಪುಷ್ಟವಾಗಿ ಬೆಳೆದಿದ್ದ. ನಾನು ಕೂಡ ಹಳೆಯ ಕಾಲದ ಸಿನಿಮಾ ನಟಿಯಂತೆ ಇದ್ದೇನೆ. ಸಾಂಪ್ರದಾಯಿಕ ಕುಟುಂಬದ ಹೆಣ್ಣು ಮಗಳು. ನನಗೆ ಕಲ್ಯಾಣ ಇತ್ತೀಚೆಗೆ ಆಗಿದೆ. ಆದರೆ ಪತಿರಾಯ ನನ್ನ ಬಿಟ್ಟು ಕೆಲಸಕ್ಕೆ ಪಟ್ಟಣಕ್ಕೆ ಹೋಗಿದ್ದ. ಮೊದಲು ಅಲ್ಲಿ ಮನೆ ಹುಡುಕಿ ಆಮೇಲೆ ನನ್ನ ಕರೆದುಕೊಂಡು ಹೋಗುವ ಯೋಜನೆಯಲ್ಲಿ ಇದ್ದ. ಆದರೆ ಹಲವಾರು ತಿಂಗಳು ಕರೆದರೂ ನನ್ನ ಕರೆದುಕೊಂಡು ಹೋಗಲಿಲ್ಲ. ಮನೆಗೂ ಅಷ್ಟಾಗಿ ಬರತ್ತಾ ಇರಲಿಲ್ಲ. ಇದರಿಂದ ನನ್ನ ಹಸಿವು ಸ್ವಲ್ಪ ಹೆಚ್ಚಿಗೆಯೇ ಇತ್ತು. ಮೊದಲೇ ಚಳಿಗಾಲ ಬೇರೆ, ನನಗೆ ಕಷ್ಟವಾಗಿತ್ತು. ನನ್ನ ಕರಿಮಣಿ ಮಾಲೀಕ ಮನೆಗೆ ಬಂದಾಗಲೂ ಅಷ್ಟೇನೂ ಹಸಿವು ನೀಗಿಸತ್ತಾ ಇರಲಿಲ್ಲ. ಕೇವಲ ತನ್ನದನ್ನು ತೀರಿಸಿಕೊಂಡು ಸುಮ್ಮನೆ ಆಗಿ ಬಿಡುತ್ತಿದ್ದ. ಇದರಿಂದ ನನಗೆ ಸಮಾಧಾನ ಇರಲಿಲ್ಲ. ಅವನಿಗೆ ಏನೂ ಹೇಳುವ ಪರಿಸ್ಥಿತಿ ಕೂಡ ಇರಲಿಲ್ಲ. ಹೀಗಾಗಿ ಕೈಗೆ ಕೆಲಸ ಕೊಟ್ಟು ಸಮಾಧಾನ ಮಾಡಿಕೊಳ್ಳುತ್ತಿದ್ದೆ. ಮನೆಯಲ್ಲಿ ಬೇರೆಯವರು ಇರುವ ಕಾರಣ ಹೆಚ್ಚು ಎಚ್ಚರವಾಗಿ ಇರಬೇಕಿತ್ತು. ಕಾಲೇಜು ದಿನಗಳಲ್ಲಿ ದಾರಿ ತಪ್ಪಿಲ್ಲ. ಆದರೆ ನನ್ನ ಪತಿರಾಯನಿಗೆ ಪುಡಿಪಾಗಿಟ್ಟ ವಸ್ತುವನ್ನು ಜೋಪಾಗಿ ಇಟ್ಟರೂ ಅವರು ಕಾಳಜಿ ವಹಿಸುವಲ್ಲಿ ವಿಫಲನಾಗಿ ಬಿಟ್ಟಿದ್ದ. ಇದೇ ವೇಳೆ ಹೊಲದಲ್ಲಿ ಕಬ್ಬು ಕಟಾವು ಮಾಡಿ ಫ್ಯಾಕ್ಟರಿಗೆ ಸಾಗಿಸಲಾಗುತ್ತಿತ್ತು. ಕಬ್ಬನ್ನು ಹೇಗೆ ಮಷಿನ್ಗೆ ಹಾಕಿ ಹಿಂಡಿ ಹಿಪ್ಪೆ ಮಾಡುತ್ತಾರೆ ಹಾಗೆ ಮಾಡಿದ್ರೆ ಉತ್ತಮ ಎಂದುಕೊಳ್ಳುತ್ತಿದ್ದೆ. ಆದರೆ ಯಾವತ್ತೂ ಹಾಗೆ ಆಗಲಿಲ್ಲ. ಕೆಲವು ದಿನಗಳು ಕಳೆದವು. ಮನೆಯ ಕೆಲಸ ಮುಗಿಸಿ ಹರೀಶ್ ಮನೆಗೆ ಹೋಗುತ್ತಿದ್ದೆ. ಅವರ ಮನೆಯಲ್ಲಿ ಕುಳಿತು ಹರಟೆ ಹೊಡೆಯುತ್ತಿದ್ದೆ. ಅವನು ಮನೆಯಲ್ಲಿ ಇದ್ದಾಗಲೇ ನಾನು ಸಮಯ ಸಿಕ್ಕಾಗ ಅವನು ಮೊಬೈಲ್, ಟಿವಿ ನೋಡುತ್ತಾ ಇದ್ದಾಗ ರಿಪೋರ್ಟ್ ಕೊಡು ಅಂತ ಅವನ ಕೈ ಹಿಡಿದು ಕಸಿದುಕೊಳ್ಳುತ್ತಿದ್ದೆ. ಹೀಗೆ ಎಳೆದಾಡುವಾಗ ನನಗೆ ಏನೇನೋ ಅನಿಸುತ್ತಿತ್ತು. ಆದರೆ ಹರೀಶ್ ಮಾತ್ರ ಇದೆಲ್ಲ ಮಾಮೂಲಿ ಅಂತ ಸುಮ್ಮನೆ ಇರುತ್ತಿದ್ದ. ಆದರೆ ನನಗೆ ಮಾತ್ರ ನಾನು ಮಾಡುವ ಉಪಾಯ ಗೊತ್ತಿತ್ತು. ಹರೀಶ ಯಾವಾಗಲಾದರೂ ನಮ್ಮ ಮನೆಗೆ ಬರುತ್ತಿದ್ದ. ಆಗ ನಾನು ಕಸ ಹೊಡೆಯುವುದು, ನೆಲ ಒರೆಸುವುದು, ಚಾ ಕೊಡುವುದು ಮಾಡುತ್ತಿದ್ದೆ. ಇದರ ಮೂಲಕ ನನ್ನ ಸೌಂದರ್ಯ ಕಾಣುವಂತೆ ಕೆಲಸ ಮಾಡುತ್ತಿದ್ದೆ. ಅವನು ಸಹಿತ ನೋಡಿಯೂ ನೋಡದ ಹಾಗೆ ಇರುತ್ತಿದ್ದ. ಹರೀಶ್ ಸುಮ್ಮನೆ ಇದ್ದರೂ ಅವನ ತಮ್ಮ ಸುಮ್ಮನೆ ಇರತ್ತಾ ಇರಲಿಲ್ಲ. ಅದನ್ನು ನೋಡಿ ನಾ ಸುಮ್ಮನೆ ಇರುತ್ತಿದ್ದೆ. ಮನೆಯಲ್ಲಿ ಸಿಗದ ಸಂತೋಷವನ್ನು ಹೊರಗಡೆ ಹುಡುಕುತ್ತಿದ್ದೆ. ಕಾಲೇಜು ದಿನಗಳಲ್ಲಿ ಒಂದು ಪ್ರವಾಸ, ಸುತ್ತಾಟ ನಾನು ಮಾಡಿಲ್ಲ. ನನ್ನ ಪತಿರಾಯ ಫೋನ್ ಮಾಡಿದಾಗ ಮಾತ್ರ ಮಾತಾಡಿ ಸುಮ್ಮನೆ ಆಗುತ್ತಿದ್ದ. ಹೀಗಾಗಿ ನನಗೆ ಒಂಟಿತನ ಕಾಡುತ್ತಾ ಇತ್ತು. ಇದಕ್ಕೆ ಒಂದು ದಾರಿ ಹುಡುಕುತ್ತಾ ಇದ್ದೆ. ಈ ದಾರಿಗೆ ಹರೀಶ್ ಸರಿಯಾದ ವ್ಯಕ್ತಿ ಅಂತ ಅಂದುಕೊಂಡಿದ್ದೆ. ಆದರೆ ಅವನಿಗೆ ತರಬೇತಿ ಅವಶ್ಯಕತೆ ಇತ್ತು. ಕೆಲವು ದಿನಗಳ ನಂತರ ನನ್ನ ಕರಿಮಣಿ ಮಾಲೀಕ ಅನಾರೋಗ್ಯಕ್ಕೆ ಒಳಗಾಗಿ ಆಸ್ಪತ್ರೆ ಸೇರಿದರು. ಮನೆಯಲ್ಲಿ ಅವನಿಗೆ ನೋಡಲು ಪಟ್ಟಣಕ್ಕೆ ಹೋದರು. ಮನೆಯಲ್ಲಿ ನಾನು ಒಬ್ಬಳೇ ಇದ್ದೆ. ಇದೇ ಸರಿಯಾದ ಸಮಯ ಅಂತ ವಿಚಾರ ಮಾಡುತ್ತಿದ್ದೆ. ಮರುದಿನ ಮನೆಯನ್ನು ಸ್ವಚ್ಛ ಮಾಡುತ್ತಿದ್ದೆ. ಈ ಕೆಲಸಕ್ಕೆ ಹರೀಶನಿಗೆ ಸಹಾಯ ಮಾಡಲು ಕಳಿಸಿಕೊಡಿ ಅಂತ ಅವರ ತಾಯಿಗೆ ಹೇಳಿದೆ. ಅದಕ್ಕೆ ಹರೀಶನಿಗೆ ಕಳಿಸಿಕೊಟ್ಟರು. ಅವನು ಮನೆಗೆ ಬರುವಷ್ಟರಲ್ಲಿ ಮನೆ ಸ್ವಚ್ಛಗೊಳಿಸುವಂತೆ ಮಾಡುತ್ತಿದ್ದೆ. ಇದೇ ಹೊತ್ತಿಗೆ ಗೇಟ್ ಶಬ್ದ ಆಯಿತು. ನಾನು ಕೆಲಸ ಮಾಡುವ ಹಾಗೆ ನಟಿಸುತ್ತಾ ಇದ್ದೆ. ಅವನು ನನ್ನ ಕೂಗಿ ಒಳಗಡೆ ಬಂದೇ ಬಿಟ್ಟ. ಹೀಗೆ ಅವನು ಮನೆಗೆ ಬಂದಾಗ ಬಟ್ಟೆಯ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಮನೆ ಕೆಲಸ ಮಾಡುತ್ತಿದ್ದೆ. ಅವನು ನನ್ನ ನೋಡಿ ಸುಮ್ಮನೆ ನಿಂತು ಬಿಟ್ಟ. ಯಾಕೆಂದರೆ ಹಗಲಿನಲ್ಲಿಯೇ ಎಲ್ಲ ಸೌಂದರ್ಯ ಕಾಣುವ ಹಾಗೆ ಇತ್ತು.
ನಾನು ಬಾರೋ ಸಹಾಯ ಮಾಡು ಅಂದೆ. ಕೆಳಗಡೆ ಬಿದ್ದ ವಸ್ತುಗಳನ್ನು ಮೇಲೆ ಇಡು ಅಂದೆ. ಅವನು ಕೆಲಸ ಮಾಡಲು ಶುರು ಮಾಡಿದ. ಹೀಗೆ ನನ್ನ ನೋಡುತ್ತಿದ್ದ, ಆದರೆ ನಾನು ನೋಡಿಯೂ ನೋಡದ ಹಾಗೆ ಇರುತ್ತಿದ್ದೆ. ಹೀಗೆ ಮನೆ ಸ್ವಚ್ಛದ ಕೆಲಸ ನಡೆದಿತ್ತು. ಆದರೆ ಆ ಕೆಲಸ ಮಾಡೋದಕ್ಕೆ ಭಯ ಆಗತ್ತಾ ಇತ್ತು, ಆದರೂ ಧೈರ್ಯ ಮಾಡಿದೆ. ಈ ವೇಳೆ ಹರೀಶ್ ಮನೆಯ ಕೆಲಸ ಮುಗಿಸಿ ಹೊರಡುತ್ತೇನೆ ಅಂದ. ನಾನು ತಾಳು, ಇನ್ನೂ ಸ್ವಲ್ಪ ಕೆಲಸ ಇದೆ ಅಂದೆ. ನಾನು ಏನೂ ನೋಡತ್ತಾ ಇದ್ದೆ ಅಂದೆ. ಅವನು ಯಾವ ವಿಚಾರ ಅಂದ. ನಾನು ನೆನಪ ಮಾಡಕೋ ಮನೆಯ ಸ್ವಚ್ಛಗೊಳಿಸುವಾಗ ಅಂದೆ. ಅವನು ಏನಿಲ್ಲ ಅಂದ. ನಾನು ಸರಿ, ಹಾಗಿದ್ರೆ ನಿಮ್ಮ ಮನೆಯಲ್ಲಿ ಹೇಳತ್ತೇನೆ ಅಂದೆ. ಅವನು ಬೇಡ ಅಂತ ಸಪ್ಪೆ ಮುಖ ಹಾಕಿದ. ನಾನು ಬೇಕು ಅಂತಾನೆ ಹೀಗೆ ಅವನಿಗೆ ಬೆದರಿಕೆ ಹಾಕಿದೆ. ಅವನು ತಪ್ಪಾಯಿತು ಅಂದ. ನಾನು ಅವನನ್ನು ನೋಡಿ ಇದೇ ಸರಿಯಾದ ಸಮಯ ಅಂತ, ಹಾಗಿದ್ರೆ ನಾನು ಹೇಳಿದ ಹಾಗೆ ಇನ್ನೊಂದು ಕೆಲಸ ಮಾಡಬೇಕು ಅಂದೆ. ಅವನು ಸರಿ ಅಂದ. ನಾನು ಎಲ್ಲವನ್ನೂ ತೋರಿಸಿದೆ. ಅವನು ಸುಮ್ಮನೆ ನಿಂತು ಬಿಟ್ಟ. ಹೆದರಬೇಡ, ನಿಮ್ಮ ಮನೆಯಲ್ಲಿ ಹೇಳೋದಿಲ್ಲ, ಕೆಲಸ ಮಾಡು ಅಂದೆ. ಅವನು ಮನೆಯ ಸ್ವಚ್ಛ ಮಾಡುವಾಗ ಸಹಾಯ ಮಾಡುವುದಕ್ಕಿಂತ ಹೆಚ್ಚು ಚೆನ್ನಾಗಿ ಕೆಲಸ ಮಾಡಿಕೊಟ್ಟ. ಅವನ ಕೆಲಸ ನೋಡಿ ಖುಷಿಯಾದೆ. ಅವತ್ತಿನಿಂದ ನನ್ನ ಕೆಲಸವನ್ನು ಅವನು ಮಾಡಿಕೊಡುತ್ತಿದ್ದಾನೆ. ಗೆಳೆಯರೇ, ಈ ನನ್ನ ಕಥೆ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.